ಹಲೋ ಫ್ರೆಂಡ್ಸ್, ನಾವು ಈ ದಿನ ಮೆತ್ತಗೆ ಚಪಾತಿಯನ್ನು ಯಾವ ರೀತಿ ಮಾಡೋದು ಅಂತಂದು ಹೇಳಿ ನೋಡೋಣ ಫ್ರೆಂಡ್ಸ್. ನಾನಿವಾಗ ಇದು ನೋಡಿ ಫ್ರೆಂಡ್ಸ್, ಇದು ಗೋಧಿ ಹಿಟ್ಟು. ಇದು ಗೋಧಿ ಹಿಟ್ಟನ್ನು ನಾನು ಹಾಕ್ಕೊಂಡ್ಬಿಟ್ಟು ಒಂದಿಷ್ಟು ಈ ರೀತಿಯಾಗಿ ನೀರು ಹಾಕ್ಕೊಂಡು ಹೀಗೆ ಗಟ್ಟಿಯಾಗಿ ನಾದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಈ ರೀತಿ ಎಲ್ಲ ಚೆನ್ನಾಗಿ ಗಟ್ಟಿಯಾಗಿ ನಾದ್ಕೋಬೇಕು. ನಾದ್ಕೊಂಡ್ಬಿಟ್ಟು ಇದನ್ನು ಒಂದು ಅರ್ಧ ಗಂಟೆವರೆಗೆ ಈ ರೀತಿಯಾಗಿ ಮುಚ್ಚಿಬಿಡಬೇಕು. ನಂತರ ಅರ್ಧ ಗಂಟೆ ಆದಮೇಲೆ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಆಮೇಲೆ ಅದನ್ನು ಚೆನ್ನಾಗಿ ಮಿದ್ಕೊಂಡು ನಾವು ಉಳ್ಳೆ ಮಾಡಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಅರ್ಧ ಗಂಟೆ ಆಗಿದೆ. ಹಿಟ್ಟು ನೋಡಿ ಫ್ರೆಂಡ್ಸ್ ಈ ರೀತಿಯಲ್ಲಿದೆ. ಇದಕ್ಕೆ ನಾನು ಏನು ಮಾಡ್ತೀನಂದ್ರೆ ಸ್ವಲ್ಪ ನೋಡಿ ಫ್ರೆಂಡ್ಸ್, ಕೈಗೆ ಎಣ್ಣೆ ಹಚ್ಕೊಂಡಿದ್ದೀನಿ. ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ರೀತಿಯಾಗಿ ನಾವು ಮಿದ್ಬೇಕು ಫ್ರೆಂಡ್ಸ್. ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಹೀಗೆ ಚೆನ್ನಾಗಿ ಮಿದ್ಬೇಕು ಫ್ರೆಂಡ್ಸ್. ಈ ರೀತಿಯಾಗಿ ನಾವು ಮಿದ್ಬೇಕು. ಇದನ್ನು ಮಿದ್ಕೊಂಡ್ಬಿಟ್ಟು ನಂತರ ಆಮೇಲೆ ನೋಡಿ ಫ್ರೆಂಡ್ಸ್, ಇವಾಗ ಈ ರೀತಿಯಾಗಿ ಮಿದುತ್ತಾ ಇದ್ದೀನಿ. ಹೀಗೆ ಚೆನ್ನಾಗಿ ಮಿದ್ಕೋಬೇಕು ಫ್ರೆಂಡ್ಸ್. ಈ ರೀತಿಯಲ್ಲಿ ಚೆನ್ನಾಗಿ ಮಿದ್ಕೋಬೇಕು. ಈ ರೀತಿಯಲ್ಲಿ ನೋಡಿ ಫ್ರೆಂಡ್ಸ್, ಹೀಗೆ ಮಿದ್ಕೊಂಡ್ಬಿಟ್ಟು ನಾವು ಒಂದೊಂದು ನಮಗೆ ಯಾವ ಸೈಜ್ ಬೇಕು ಆ ಸೈಜ್ ಉರುಳಿ ಮಾಡ್ಕೋಬೇಕು. ಈ ಚಪಾತಿ ಸೈಜು ಪೂರ ದೊಡ್ಡ ಚಪಾತಿನೂ ಅಲ್ಲ, ಅಥವಾ ಸಣ್ಣದು ಅಲ್ಲ. ಆ ರೀತಿಯಾಗಿ ನಾನು ಉರುಳೆ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಉರುಳೆ ಮಾಡ್ಕೋಬೇಕು. ನೋಡಿ ಈ ರೀತಿಯಲ್ಲಿ ಉರುಳೆ ಮಾಡ್ಕೋಬೇಕು. ನೋಡಿ ಹೀಗೆ ಈ ರೀತಿಯಲ್ಲಿ ನೋಡಿ ಹೀಗೆ ಉರುಳೆ ಮಾಡಿ ಇಟ್ಕೋಬೇಕು. ನಾವು ಒಮ್ಮೆ ಉರುಳೆ ಮಾಡಿ ಇಟ್ಕೊಳ್ಳೋದ್ರಿಂದ ಹಿಟ್ಟು ನಾದ್ಬಿಟ್ಟು ಒಂದೊಂದು ಚಪಾತಿ ಅಷ್ಟಷ್ಟೇ ಹಿಟ್ಟು ತಗೊಂಡು ನಾವು ಮಾಡಿದರೆ ನಮಗೆ ಅಲ್ಲಿ ಸಮಯ ಹಾಳಾಗುತ್ತೆ ಮತ್ತು ಗ್ಯಾಸು ಸಹ ವೇಸ್ಟ್ ಆಗುತ್ತೆ ಫ್ರೆಂಡ್. ಅದಕ್ಕೆ ನಾವು ಏನು ಮಾಡಬೇಕು, ಹಿಟ್ಟಿನ ಉರುಳೆಗಳನ್ನು ನಾವು ಒಮ್ಮೆಯೇ ನಾವು ಮಾಡಿಟ್ಕೋಬೇಕು. ಆಮೇಲೆ ತದನಂತರ ನಾವೇನು ಮಾಡೋದಪ್ಪ ಅಂತಂದರೆ ಸ್ವಲ್ಪ ಕೈಗೆ ಈ ರೀತಿಯಲ್ಲಿ ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ಉಳ್ಳೆಯನ್ನು ಈ ರೀತಿಯಲ್ಲಿ ಮಾಡಬೇಕು ಫ್ರೆಂಡ್ಸ್. ಹೀಗೆ ಒಳಗಡೆ ಹೀಗೆ ಮಾಡಿದರೆ ಚೆನ್ನಾಗಿರುತ್ತೆ. ಮತ್ತು ಆಮೇಲೆ ನಂತರ ಅದನ್ನು ಚೆನ್ನಾಗಿ ರೌಂಡಾಗಿ ಮಾಡಿಬಿಟ್ಟು ಹೀಗೆ ರೌಂಡಾಗಿ ಹೀಗೆ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಎಲ್ಲ ಉರುಳೆಗಳನ್ನು ಈ ರೀತಿಯಲ್ಲಿ ನಾವು ರೌಂಡಾಗಿ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಯಾವುದೇ ರೀತಿಯಲ್ಲಿ ನೀವು ಸ್ಕಿಪ್ ಮಾಡಲಾರ್ದಂಗೆ ಹಾಗೆ ನೋಡಿ ಫ್ರೆಂಡ್ಸ್, ತುಂಬ ಮೆತ್ತಗೆ ಆಗ್ತವೆ ಈ ಚಪಾತಿ. ಈ ರೀತಿ ನಾವು ಮಾಡಿದರೆ ನೋಡಿ ಫ್ರೆಂಡ್ಸ್, ಕೈಗೆ ಎಣ್ಣೆ ಹಚ್ಕೊಂಡು ಈ ರೀತಿಯಾಗಿ ನಾನು ಉರುಳೆಯನ್ನು ಮಾಡ್ಕೊಂಡಿದ್ದಕ್ಕನ್ನು ಚೆಂದಾಗಿ ಗುಂಡಾಗಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ರೀತಿಯಾಗಿ ಎಲ್ಲ ಉರುಳೆಗಳನ್ನು ನಾವು ದುಂಡಗೆ ಮಾಡ್ಕೋಬೇಕು. ಕೈಗೆ ಎಣ್ಣೆ ಹಚ್ಚಿ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಹೀಗೆ ಹೊರಭಾಗದ ಹಿಟ್ಟನ್ನು ಒಳಗಡೆ ಹೀಗೆ ಸುತ್ತಲೂ ಈ ರೀತಿ ಅಂದರೆ ರೌಂಡ್ ಆಗುತ್ತೆ. ಮತ್ತು ನೋಡಿ ಫ್ರೆಂಡ್ಸ್, ಈ ರೀತಿಯಲ್ಲಿ ಹಿಡ್ಕೊಂಡಿರ್ತೀವಲ್ಲ ನಾವು ಹೀಗೆ ಇದನ್ನು ಒಳಗಡೆ ಹೀಗೆ ಮಾಡ್ಕೋಬೇಕು. ಹೀಗೆಲ್ಲ ಮಾಡಿಕೊಂಡ್ರೆ ಅದು ಏನಾಗುತ್ತೆ, ಉರುಳಿ ರೌಂಡ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ನೋಡಿ ಇಲ್ಲಿ ನಾನು ಈ ದಿನ ನಮಗೆ ಎಷ್ಟು ಚಪಾತಿ ಬೇಕೋ ಅಷ್ಟು ಹಿಟ್ಟನ್ನು ನಾದ್ಕೊಂಡಿದ್ದೀನಿ ಮತ್ತು ಉರುಳೆ ಕಟ್ಟದಾಗಿದೆ. ಇವಾಗ ಅವನ್ನ ರೌಂಡಾಗ ನಾನು ಮಾಡ್ಕೊಳೋದನ್ನು ಮುಗಿಸ್ಕೊಂಡೆ. ಇವಾಗ ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನೋಡಿ ಇವಾಗ ಎಲ್ಲ ಚಪಾತಿಯನ್ನು ನಾನು ರೌಂಡಾಗಿ ಮಾಡ್ಕೊಂಡಿದ್ದೀನಿ. ನಂತರ ಇದನ್ನು ಏನು ಮಾಡಬೇಕು, ನಾವು ಈ ರೀತಿಯಾಗಿ ಹಿಟ್ಟಿನಲ್ಲಿ ಅದ್ದಿ ಹೀಗೆ ಸಪ್ರೇಟ್ ಇಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಎಲ್ಲ ಉರುಳೆಗಳನ್ನು ಈ ರೀತಿಯಾಗಿ ಅದ್ದಿ ಹೀಗೆ ಇಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಹಿಟ್ಟಿನಲ್ಲಿ ಅದ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಎಲ್ಲವನ್ನು ಹಿಟ್ಟಿನಲ್ಲಿ ಅದ್ಕೋಬೇಕು. ನಂತರ ಫ್ರೆಂಡ್ಸ್, ಇವಾಗ
ನಾವು ಹಿಟ್ಟು ಹಚ್ಚಿಕೊಂಡಿರ್ತಕ್ಕಂಥ ಚಪಾತಿಯನ್ನು ಉರುಳೆಗಳನ್ನು ತಗೊಂಡು ನಾವು ಉರುಳಿನ ಈ ರೀತಿಯಾಗಿ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ಉರುಳೆ ಗಾತ್ರನ ಈ ರೀತಿಯಾಗಿ ಮಾಡ್ಕೋಬೇಕು ನಾವು ನೋಡಿ ಫ್ರೆಂಡ್ಸ್. ಈ ರೀತಿಯಾಗಿ ಎರಡೆರಡೇ ಮಾಡಿಕೊಂಡು ಅದಕ್ಕೆ ಈ ರೀತಿಯಾಗಿ ಎಣ್ಣೆ ಹಚ್ಚಬೇಕು. ಅರ್ಧ ಭಾಗದಲ್ಲಿ ಸ್ವಲ್ಪ ಎಣ್ಣೆ ಹಚ್ಚಬೇಕು. ಸ್ವಲ್ಪ ಈ ರೀತಿಯಾಗಿ ಹಿಟ್ಟು ಉದುರಿಸ್ಕೊಂಡ್ಬಿಟ್ಟು ಇದನ್ನು ಈ ರೀತಿಯಾಗಿ ಮಡ್ಚ್ಕೋಬೇಕು ಫ್ರೆಂಡ್ಸ್. ಕೇವಲ ಇಷ್ಟು ಮಾಡ್ಕೋಬೇಕು. ಎಲ್ಲ ಉರುಳೆಗಳನ್ನು ನಾನು ಈ ರೀತಿಯಾಗಿ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನಾವು ಮಾಡ್ಕೊಂಡು ಉರುಳೆಗೂ ಒಂದೇ ಸಾರಿ ಎಣ್ಣೆಯನ್ನು ಹಚ್ಕೊಂಡು ಮಡ್ಚ್ಕೋಬೋದು ನೋಡಿ ಫ್ರೆಂಡ್ಸ್. ಈ ರೀತಿಯಾಗಿ ಹೀಗೆ ಮಾಡೋದ್ರಿಂದ ಬೇಗ ಬೇಗ ಆಗುತ್ತೆ. ಹಿಟ್ಟು ಸಹ ಈ ರೀತಿಯಾಗಿ ಉದುರಿಸ್ಕೋಬೇಕು. ಮತ್ತು ಪುನಃ ಮತ್ತೆ 4 ಉರುಳೆಗಳನ್ನು ಲಟ್ಟಿಸ್ಕೊಂಡು ಇದಕ್ಕೆ ಈ ರೀತಿಯಾಗಿ ಅರ್ಧ ಭಾಗಕ್ಕೆ ಎಣ್ಣೆ ಸವರಬೇಕು ನೋಡಿ ಫ್ರೆಂಡ್ಸ್. ಈ ರೀತಿಯಾಗಿ ಎಣ್ಣೆ ಸವರ್ಕೋಬೇಕು. ಮತ್ತು ಅದಕ್ಕೆ ಈ ರೀತಿಯಲ್ಲಿ ಸ್ವಲ್ಪ ಹಿಟ್ಟನ್ನು ಗೋಧಿ ಹಿಟ್ಟನ್ನು ಉದುರಿಸ್ಕೋಬೇಕು. ಈ ರೀತಿಯಾಗಿ ಮತ್ತೆ ಮಡ್ಚ್ಕೋಬೇಕು ನೋಡಿ ಫ್ರೆಂಡ್ಸ್. ಈ ರೀತಿಯಾಗಿ 3 ಉರುಳೆಗಳನ್ನು ಒಂದೇ ಸಲಕ್ಕೆ ನಾನು ಹೀಗೆ ಲಟ್ಟಿಸ್ಕೊಂಡೆ. ಬೇಗ ಬೇಗ ಮಾಡ್ಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್. ಹೀಗೆ ಎಣ್ಣೆ ಹಚ್ಕೊಂಡು ಹೀಗೆ ಮಡ್ಚ್ಕೋಬೇಕು. ಮಡ್ಚ್ಕೊಂಡ್ಬಿಟ್ಟು ಇವಾಗ ನೋಡಿ ಫ್ರೆಂಡ್ಸ್, ಇಷ್ಟೊಂದು ನಾನು ಚಪಾತಿಯನ್ನು ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ನಾವು ಲಟ್ಟಿಸ್ಕೊಂಡು ಆದಮೇಲೆ ನಾನಿವಾಗ ಏನು ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಈ ರೀತಿಯಾಗಿ ಲಟ್ಟಿಸ್ಕೋಬೇಕು ಮತ್ತು ಈ ರೀತಿಯಾಗಿ ನಾವು ತೀಡ್ಕೋಬೇಕು ನೋಡಿ ಫ್ರೆಂಡ್ಸ್. ಯಾವ ರೀತಿ ತೀಡಬೇಕಂತ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಯಾವ ರೀತಿ ಚಪಾತಿಯನ್ನು ನಾನು ತೀಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಬರೀ ನಾವು ಚಪಾತಿದು ಸ್ವಲ್ಪ ರೌಂಡ್ ಶೇಪ್ ಬರೋ ಹಾಗೆ ನಾವು ಲಟ್ಟಿಸ್ಕೋಬೇಕು. ಕೇವಲ ದಂಡೆ ಅಷ್ಟೇ ನಾವು ತೀಡ್ತಾ ಹೋಗಬೇಕು ಫ್ರೆಂಡ್ಸ್. ಯಾಕಂದರೆ ದಂಡೆ ಏನಾಗುತ್ತೆ, ದಪ್ಪಗಾಗ್ಬಿಡುತ್ತೆ. ನಾವು ಬೇಯಿಸ್ಕೊಂಡ್ರೆ ಅದು ಕಣಕ ಹಿಟ್ಟು ನಾವು ತಿಂದಾಗ ಅದು ಏನಾಗುತ್ತಂದರೆ ಬಾಯಲ್ಲಿ ಹಿಟ್ಟಿಟ್ಟು ಹಾಗೆ ಬರುತ್ತೆ ಮತ್ತು ಸರಿಯಾಗಿ ಬೇಯೋದಿಲ್ಲ. ಇನ್ನು ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಹೀಗೆ ಕೇವಲ ದಂಡೆಯನ್ನು ಮಾತ್ರ ಲಟ್ಟಿಸ್ಕೋಬೇಕು ನೋಡಿ ಫ್ರೆಂಡ್ಸ್. ಈ ರೀತಿಯಾಗಿ ಹೀಗೆ ಕೇವಲ ನೋಡಿ ಫ್ರೆಂಡ್ಸ್, ಹೀಗೆ ದಂಡೆ ಮಾತ್ರ ನಾವು ಲಟ್ಟಿಸ್ತಾ ಹೋಗಬೇಕು ನೋಡಿ ಫ್ರೆಂಡ್ಸ್. ಈ ರೀತಿಯಾಗಿ ನಾವು ದಂಡೆನ ಲಟ್ಟಿಸ್ಕೋಬೇಕು. ಈ ರೀತಿ ದಂಡೆ ಲಟ್ಸಾದ್ಮೇಲೆ ಇದಕ್ಕೆ ನಾವು ಮೇಲೆ ಎಣ್ಣೆಯನ್ನು ಈ ರೀತಿ ಹಚ್ಚಬೇಕು ಫ್ರೆಂಡ್ಸ್. ಈ ರೀತಿ ಹಚ್ಚಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್. ನಾನು ಗ್ಯಾಸ್ ಮೇಲೆ ಹಂಚಿಟ್ಟಿದ್ದೀನಿ. ಹಂಚು ಇವಾಗ ಕಾಯ್ದಿದೆ. ಇದಕ್ಕೆ ನಾನು ಹಂಚನ್ನು ಕಾದಾದ್ಮೇಲೆ ನಾ ಮಾಡಿಟ್ಟಿರ್ಕೊಂಡಿರ್ತಕ್ಕಂಥ ಚಪಾತಿಯನ್ನು ಹೀಗೆ ಹಾಕ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್. ಈ ಚಪಾತಿಗೆ ಮತ್ತೆ ಪುನಃ ಮೇಲೆ ಎಣ್ಣೆ ಹಚ್ಕೋಬೇಕು ಫ್ರೆಂಡ್ಸ್. ಈ ರೀತಿಯಾಗಿ ಚೆನ್ನಾಗಿ ನೋಡಿ ಫ್ರೆಂಡ್ಸ್. ನಾನು ಅದು ಅಲ್ಲಿ ಚಪಾತಿ ಬೇಯ್ತಾ ಇದೆ. ಈ ಕಡೆ ಪುನಃ ಇನ್ನೊಂದು ಚಪಾತಿಯನ್ನು ನಾನು ಲಟ್ಟಿಸ್ಕೊತೀನಿ ನೋಡಿ ಫ್ರೆಂಡ್ಸ್. ಅಲ್ಲಿ ನೋಡಿ ಫ್ರೆಂಡ್ಸ್, ಚಪಾತಿ ಬೇಯ್ತಾ ಇದೆ. ಅದು ಚಪಾತಿ ಬೇಯೋದ್ರಲ್ಲಿ ನಾನು ಇನ್ನೊಂದು ಚಪಾತಿಯನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಚಪಾತಿ ಸ್ವಲ್ಪ ಕೆಂಪಾಗ್ತಿದ್ದಂಗೆ ಮೇಲೆ ಸಣ್ಣಗೆ ಇವಾಗ ಗುಳ್ಳೆಗಳು ಬರ್ತಾವಿದ್ದಾವೆ ನೋಡಿ ಫ್ರೆಂಡ್ಸ್. ಈ ಚಪಾತಿಯನ್ನು ಈ ರೀತಿ ಹೀಗಾಗಿದೆ. ಇದನ್ನು ನಾನು ಬಳಸಿ ಹಾಕ್ತೀನಿ ಫ್ರೆಂಡ್ಸ್ ನೋಡಿ. ಸ್ವಲ್ಪ ಲೈಟಾಗಿ ಬ್ರೌನ್ ಆಗಿದೆ, ನಾನು ಹೀಗೆ ಹಾಕಿದ್ದೀನಿ. ಇವಾಗ ಪುನಃ ನೋಡಿ ಫ್ರೆಂಡ್ಸ್, ಚಪಾತಿ ಹೇಗೆ ಉಬ್ಬುತ್ತಾ ಇದೆ. ನೋಡಿ ಫ್ರೆಂಡ್ಸ್, ಇವಾಗ ಚಪಾತಿ
ಉಗ್ತಾ ಇದೆ. ಇದನ್ನು ಪುನಃ ಮತ್ತೆ ಹೊರಳಿ ಹಾಕಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಮೆತ್ತಗಿನ ಪದರ ಆಗಿರ್ತಕ್ಕಂಥ ಕೇವಲ 2 ಪದರ ಆಗಿರ್ತಕ್ಕಂಥ ಚಪಾತಿಯನ್ನು ನಾನು ಮಾಡ್ತಾಯಿದ್ದೀನಿ. ಹೀಗೆ ಮಾಡಿಬಿಟ್ಟು ನೋಡಿ ಫ್ರೆಂಡ್ಸ್, ಹೀಗೆ ಸ್ವಲ್ಪ ಒತ್ಕೋಬೇಕು. ನಂತರ ಈ ರೀತಿಯಲ್ಲಿ ಬೇಯಿಸ್ಕೋಬೇಕು. ಇವಾಗ ನೋಡಿ ಫ್ರೆಂಡ್ಸ್, ಮತ್ತೊಂದು ಚಪಾತಿಯನ್ನು ನಾನು ಅದೇ ರೀತಿಯಲ್ಲಿ ಲಟ್ಟಿಸ್ಕೊಂಡಿದ್ದೀನಿ. ಮತ್ತು ನಾನು ಅದನ್ನು ಮತ್ತೆ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಈ ರೀತಿಯಲ್ಲಿ ಇನ್ನೊಂದು ಚಪಾತಿಯನ್ನು ನಾನು ಹಾಕಿದೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸಣ್ಣಗೆ ಚಪಾತಿ ಮೇಲೆ ಗುಳ್ಳೆ ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ಈ ರೀತಿಯಲ್ಲಿ ಸ್ವಲ್ಪ ಬಣ್ಣ ಬ್ರೌನ್ ಆಗಬೇಕು. ನಂತರ ಇದನ್ನು ಚಪಾತಿಯನ್ನು ಹೊರಡಿಸಿ ಹಾಕ್ಕೋಬೇಕು ನೋಡಿ. ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನಾವು ಮಾಡಿಟ್ಕೊಂಡಿದ್ದೀವಲ್ಲ ಆ ಚಪಾತಿ ಮತ್ತು ಇದು ಬದ್ನೆಕಾಯಿ ಪಲ್ಯ. ಚಪಾತಿ ಬದ್ನೆಕಾಯಿ ಪಲ್ಯ ಕಾಂಬಿನೇಷನ್ ಚಲೋ ಇರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಚಪಾತಿ ನಾನು ಮಾಡ್ಕೊಂಡಿದ್ದೀನಲ್ಲ, ತುಂಬ ಮೆತ್ತಗೆ ಇದೆ ಫ್ರೆಂಡ್ಸ್. ಮತ್ತು ನೋಡಿ ಫ್ರೆಂಡ್ಸ್, 2 ಪದರಷ್ಟೇ ಮಾಡ್ಕೊಂಡಿದ್ನಲ್ಲ ನಾನು. ನೋಡಿ ಹೇಗೆ ಚಪಾತಿ ಈ ರೀತಿಯಲ್ಲಿ ಪದರ ಆಗಿದೆ ನೋಡಿ ಫ್ರೆಂಡ್ಸ್. ಈ ರೀತಿ ಹೀಗೆ ಪದರ ಬರುತ್ತೆ ನೋಡಿ ಫ್ರೆಂಡ್ಸ್. ತೆಳ್ಳಗಿದೆ ಚಪಾತಿ, ತುಂಬ ಮೆತ್ತಗಿರುತ್ತೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಚಪಾತಿನ ನೋಡಿ ಫ್ರೆಂಡ್ಸ್, ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್, ಹೇಗೆ ಚಪಾತಿ ತೆಳ್ಳಗೆ ಪದರ ಆಗಿದೆ ನೋಡಿ ಫ್ರೆಂಡ್ಸ್. ಈ ರೀತಿಯಲ್ಲಿ ತುಂಬ ಮೆತ್ತಗಿರುತ್ತೆ ಫ್ರೆಂಡ್ಸ್. ಇದನ್ನು ಈ ರೀತಿಯಾಗಿ ಮೆತ್ತಗೆ ಮಾಡೋದ್ರಿಂದ ಮಕ್ಕಳು ಚಪಾತಿಯನ್ನು ಒಂದು ತಿನ್ನೋ ಮಕ್ಕಳು 2 ಚಪಾತಿ ತಿಂತಾರೆ ಫ್ರೆಂಡ್ಸ್. 2 ತಿನ್ನೋರು 3 ತಿನ್ನುತ್ತಾರೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಚಪಾತಿ ಬದ್ನೆಕಾಯಿ ಪಲ್ಯ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್. ಈ ಒಂದು ವಿಡಿಯೋವನ್ನು ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್.